ಬಿಗ್ ಬಾಸ್ ಮನೇಲಿ ಬಕೆಟ್ ಹಿಡಿಯೋರು ಯಾರು? ಸುಧೀಂದ್ರ. ಬಕೆಟ್ ಅನ್ನೋದಕ್ಕಿಂತ ಏನ್ ಗೊತ್ತಾ, ಅವ್ರು ಎಲ್ರಿಗೂ ಒಳ್ಳೆಯವರಾಗಕ್ಕೆ ಹೋಗ್ತಾರೆ. ಇವರು ಅವ್ರು ಎಲ್ಲಾ ಕಡೆನೂ ಇರ್ತಾರೆ. ಅದು ಬಕೆಟ್ ಹೋಲಿಸ್ಬೋದೇನು? ಬಕೆಟ್ ಅಲ್ಲ, ಡ್ರಮ್ಗೆ ಹೋಲಿಸ್ಬೋದೇನು? ಮಗುನು ಚಿವುಟಿ ತೊಟ್ಟಲ್ ತೂಗೋರು ಯಾರು? ಮಗುನು ಚಿವುಟಿ ತೊಟ್ಲು ತಗೋರು ಅಶ್ವಿನಿ ಗೌಡನೇ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಡೆ ಸಮಸ್ಯೆನೂ ಅವರೇ ಹುಟ್ಟಾಕ್ತಾರೆ, ಆಮೇಲೆ ಸಮಸ್ಯೆಗೆ ಪರಿಹಾರನೂ ನಾನೇ ಅನ್ನೋ ತರ ತೋರಿಸ್ಕೋತಾರೆ. ಸೊ ಆ ಕಡೆ ಈ ಕಡೆ ಎರಡು ಕಡೆ ಅವರೇ ಇದಾರೆ ಅನ್ಸುತ್ತೆ. ನಂದೇ ಈ ಮನೇಲಿ ನಡಿಬೇಕು ಅಂತ ಹೇಳೋರು ಯಾರು? ಡಿಟೋ ಡಿಟೋ ಅಶ್ವಿನಿ ಗೌಡ. ಪುಣ್ಯಕೋಟಿ ಗೋವು ಯಾರು? ಹುಲಿ ಯಾರು? ಪುಣ್ಯಕೋಟಿ ಗೋವು ಬಹುಶಃ ಮಲ್ಲಮ್ಮ ಇರ್ಬೋದು. ಅಂದ್ರೆ ಇನೋಸೆನ್ಸ್ ಮತ್ತೆ ಇಗ್ನರೆನ್ಸ್ ಇಂದ, ಅಂದ್ರೆ ಶಿ ಇಸ್ ವೆರಿ ಇನ್ನೋಸೆಂಟ್, ನೋ ಡೌಟ್. ಇಷ್ಟು ವರ್ಷಗಳ ಕಾಲ ಅವ್ರೇನೋ ಜೀವನ ಸಾಗಿಸ್ಕೊಂಡ್ ಬಂದಿದ್ದಾರೆ, ಬಟ್ ಆ ಇನ್ನೋಸೆನ್ಸ್ ಕೂಡ ಇದೆ. ಹಾಗಾಗಿ ಪುಣ್ಯಕೋಟಿ ಅವರಾಗಿರ್ಬೋದು. ಹುಲಿ 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 ಅಂತ ನಂಗೆ ಯಾರು ಅನ್ಸಿಲ್ಲ. ರಕ್ಷಿತಾ ಶೆಟ್ಟಿ ಬಗ್ಗೆ ವೀಕ್ಷಕರಿಗೆ ಗೊತ್ತಿಲ್ದಿರುವಂತಹ ವಿಷಯ ಹೇಳಿ. ನಾನು ಹೇಳಿದ್ನಲ್ಲ, ನಾವು ನೋಡಿರೋದನ್ನೆಲ್ಲ ವೀಕ್ಷಕರು ಬಟ್ ನೋಡಿದ್ದಾರೆ. ಅಂದ್ರೆ ನೀವೊಂದು ಅಬ್ಸರ್ವ್ ಮಾಡಿರ್ತೀರಲ್ಲ, ಅಂದ್ರೆ ಗೊತ್ತಿಲ್ದಿರೋ ವಿಷಯ ಹೇಳ್ಬೇಕಲ್ವಾ? ನೀವು ಅಬ್ಸರ್ವ್ ಮಾಡಿರೋದು ಹೇಳ್ಬೋದು, ತೊಂದರೆ ಇಲ್ಲ. ನಾನು ಅಬ್ಸರ್ವ್ ಮಾಡಿರೋದು ತುಂಬಾ ಹೈಪರ್ ಆಕ್ಟಿವ್, ತುಂಬಾ ಜೋವಿಯಲ್ಲು, ತುಂಬಾ ತಮಾಷೆ. ಬರೀ ಅವಳು ಕನ್ನಡ ದದ್ದದ ಬದ್ದದ ಅನ್ನೋದಲ್ಲ, ಅಷ್ಟೇ ಒಂದು ಕಾಮಿಕ್ ಸೆನ್ಸ್ ಇದೆ, ಎಂಜಾಯ್ ಮಾಡೋ ಸೆನ್ಸ್ ಇದೆ. ಅದೆಲ್ಲದಕ್ಕಿಂತ ಹೊರತಾಗಿ ಕಾಣದೇ ಇರೋದು ಅಂತ ಹೇಳಿದ್ರೆ ಒಂದು ನಿಷ್ಕಲ್ಮಶ ಮನಸ್ಸಿದೆ. ಮಲ್ಲಮ್ಮ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೀವು ನೋಡಿದ್ದು? ಇಂಟ್ರೆಸ್ಟಿಂಗ್ ವಿಷಯ ನಾವು ರೋಸ್ಟ್ ಅಲ್ಲಿ ಮಾಡಿದ್ವಿ. ಅವರು ನಾಮಿನೇಷನ್ ಅಂತ ಹೇಳಿದ್ರೆ ಅವ್ರನ್ನ ನೋಡಕ್ಕೆ ನಮ್ಗೆ ಭಯ. ಕಣ್ಣ ಇವ್ರೇರಿ ಅಂದ್ಬಿಡ್ತಾರೆ, ಕಣ್ಣಿದ್ರೆ ಬಿಟ್ರೆ. ಆದ್ರೆ ಪಾಪ ಅವ್ರಿಗೆ ನಾಮಿನೇಷನ್ ನಾನು ಏನಕ್ಕೆ ಮಾಡ್ತಿದ್ದೀನಿ, ಏನಕ್ಕೆ ಕಾರಣ ಕೊಡ್ಬೇಕು ಅದು ಗೊತ್ತಾಗಲ್ಲ. ಇವಾಗ ಏನಂದ್ರೆ ಅವ್ರಿಗಿಂತ 3 ಜನ ಒಂದೇನಾದ್ರೂ ಹೆಸರಿದ್ರೆ ಅಶ್ವಿನಿ ಅಂದಿದ್ದಾರೆ, ಅಶ್ವಿನಿ ಅಂತಾರೆ. ಯಾಕೆ ಅಂತ ಕೇಳಿ ಅವ್ರಿಗೆ ಗೊತ್ತಾಗಲ್ಲ. ಅದೇ ನನಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವ್ರು ಯಾವ ಆಧಾರದ ಮೇಲೆ ನಾಮಿನೇಷನ್ ಮಾಡ್ತಿದ್ದಾರೆ, ಎಲಿಮಿನೇಷನ್ಗೆ ಹೆಸರು ತಗೊಳ್ತಿದ್ದಾರೆ, ಅದೇ ತುಂಬಾ ಇಂಟ್ರೆಸ್ಟಿಂಗ್. ಬಟ್ ಒಂದೊಂದ್ಸಲ ಪ್ರಶ್ನೆಗಳಿಗೆ ಮಾತಿಗೆ ಸರಿಯಾಗಿ ಕೌಂಟರ್ ಕೊಡ್ತಾರೆ. ಹೌದೌದು, ಖಂಡಿತ. ಅವ್ರು ಅಂದ್ರೆ ಅದು ಜೀವನಾನುಭವ. ಏನನ್ನೂ ಪ್ರಪಂಚ ನೋಡದೆ ಬಂದಿರೋದು. ಪ್ರಪಂಚವನ್ನ ನೋಡಿ ಗೆದ್ದುಕೊಂಡು ಬಿಗ್ ಬಾಸ್ ಬರ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ಗೆದ್ದುಕೊಂಡು ಬಂದಿರೋರು. ಬಟ್ ನನ್ನ ಫಸ್ಟ್ ನಾಮಿನೇಷನ್ ನಾನೇ ಅವ್ರ ಹೆಸರು ತಗೊಂಡಿದ್ದೆ. ಏನಂತ ಹೇಳಿದ್ರೆ, ಟಾಸ್ಕ್ ಅಂದ್ರೆ ಎತ್ತಿದ ಕೈ, ಅವ್ರನ್ನ ಮೀರ್ಸಕ್ ಆಗದೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೂ ಸೋತ್ರು ಅವರು. ನಾನು ಹೇಳೋದು ಎಲ್ಲರಲ್ಲೂ ಎಲ್ಲಾ ಸ್ಟ್ರೆಂತ್ ಇರಲ್ಲ.